ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನ ಎತ್ತರಕ್ಕೆ ಬೆಳೆದಂತೆಲ್ಲ ತಾಳ್ಮೆ ಕಲಿಬೇಕು. ರೇಣುಕಾಸ್ವಾಮಿ ತಪ್ಪು ಮಾಡಿದ್ರೆ ದರ್ಶನ್ ಕಾನೂನಿಗೆ ತಿಳಿಸಬೇಕಾಗಿತ್ತು. ಹೊಸಪೇಟೆ ಕೇಂದ್ರದಲ್ಲಿ ವಿಜಯನಗರ ಶಾಸಕ ಗವಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು, ನ್ಯಾಯವಾಗಿ ತನಿಖೆ ಆಗತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರು. ತಾಳ್ಮೆಯಿಂದ ಹೋದರೆ ಎಲ್ಲ ಚೆನ್ನಾಗಾಗುತ್ತೆ. ಸ್ವಲ್ಪ ಒಂದೊಂದ್ಸಾರಿ ಬ್ಯಾಡ್ ಟೈಮ್ ಸ್ವಲ್ಪ ಕೈನಲ್ಲಿ ತಗೋಬಾರ್ದು. ಇವತ್ತು ನಾನು ನಾಟ್ ಟೇಕ್ ಲಾ ಆ್ಯಂಡ್ ಓವರ್ ಹ್ಯಾಂಡ್ಸ್. ಅದಕ್ಕೊಂದು ಕಾನೂನು ಐತಿ, ಇದೈತಿ. ನಾವು ಅದು ರಕ್ಷಣೆ ಮಾಡೋಕ್ಕೆ ನಾವು ಕಲಿಬೇಕಾಗಲಿ. ನಾವು ಕೈಗೆ ನಾವು ಎತ್ತು ತಗೋಬಾರ್ದು. ಸೊ ಇಲಾಖೆನೇ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಗೌರ್ಮೆಂಟ್ ಇಲಾಖೆಗಳದು. ನಮ್ಮದೇನು ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ಹೇಳಿದ್ರಿಗೆ ನಾವು ಸಾಲ್ವ್ ಮಾಡ್ತಾರಲ್ಲ. ಸೊ ಇಂಥ ಚಿಕ್ಕ ವಿಚಾರ ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಅನ್ನೋದಾದರೆ ಅಂಥ ದೊಡ್ಡ ನಟ. ಆ್ಯಕ್ಚುಲಿ ಈಗ ಮೃತ ರೇಣುಕಾಸ್ವಾಮಿ ಕೂಡ ಆ ಕುಟುಂಬ ಈಗ ಭಾಳಷ್ಟು ದುಃಖದಲ್ಲಿರ್ತಕ್ಕಂಥದ್ದು. ಕೆಲವೊಂದು ಕಡೆ ಸರ್ಕಾರ ಕೂಡ ಅವ್ರ ಬೆನ್ನೆಲಿಗೆ ನಿಂತ್ಕೋಬೇಕಾಗಿತ್ತು. ಹಾಗಾಗಿ ಈಗ ನ್ಯಾಯ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ಅನುಮಾನ ವ್ಯಕ್ತವಾಗ್ತದೆ. ಯಾಕಂದರೆ ಪೊಲೀಸರ ತನಿಖೆ ಕೂಡ ಜೋರಾಗಿ ಸಾಗ್ತಾ ಇದೆ. ಆದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ದರ್ಶನನ ಬಚಾವ್ ಮಾಡಲಿಕ್ಕೇನೋ ಯತ್ನಿಸ್ತಿದ್ದಾರೆ. ನಮ್ಮದೇ ಸರ್ಕಾರದ ಪ್ರಭಾವಿ ಸಚಿವರು ಕೂಡ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿತ್ತು. ಇಲ್ಲ, ನನಗೆ ತಿಳಿದಂಗೆ ಯಾರೂ ನಮ್ಮ ಸರ್ಕಾರದಲ್ಲಿ ಇದು ಮಾಡಿಲ್ಲ. ಅವರ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಅ ಸ್ಟ್ಯಾಂಡ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.